ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಇರುವಂಥ ಹೆರಿಟೇಜ್ ಕಾಂಪೌಂಡ್ನ ಮೇಲೆ ಅವೈಜ್ಞಾನಿಕವಾಗಿ ಟಾಂಗಾ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಮುಂದಾಗಿತ್ತು. ಇದರ ಬಗ್ಗೆ ಪ್ರಜಾನುಡಿ ನಿರಂತರವಾಗಿ ಸುದ್ದಿಯನ್ನು ಪ್ರಕಟ ಮಾಡಿತ್ತು. ಸುದ್ದಿ ಎಚ್ಚೆತ್ತುಕೊಂಡಂಥ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಒಂದು ಕಾಮಗಾರಿಯನ್ನು ಕೈಬಿಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದೇ ಸ್ಥಳದಲ್ಲಿ ಏನು ಅವೈಜ್ಞಾನಿಕವಾಗಿ ಟಾಂಗಾ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಲಿಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಮುಂದಾಗಿತ್ತು. ಅಂದರೆ ಕೇಂದ್ರ ಸರ್ಕಾರದ ಸ್ವದೇಶ್ 2.0 ಯೋಜನೆಯಡಿಯಲ್ಲಿ ಈ ಒಂದು ಟಾಂಗಾ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿತ್ತು. ಇದರ ಬಗ್ಗೆ ಪ್ರಜಾನುಡಿ ಸುದ್ದಿ ಬಿತ್ತರ ಮಾಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಸಹ ಸಾಕಷ್ಟು ಆಕ್ರೋಶವನ್ನು ಸಹ ಹೊರಹಾಕಿದ್ದು ದೃಶ್ಯಾವಳಿಗಳಲ್ಲೂ ಸಹ ಗಮನಿಸ್ಬೋದು. ಈ ಒಂದು ಟಾಂಗಾ ಸ್ಟ್ಯಾಂಡನ್ನು ಸುಮಾರು 100 ಮೀಟರ್ ದೂರದವರೆಗೂ ಸಹ ಈ ಒಂದು ಕಾಮಗಾರಿ ಮಾಡಲಿಕ್ಕೆ ಮುಂದಾಗಿದ್ದರು. ಜೊತೆಗೆ ಇಲ್ಲಿದ್ದಂಥ ಹೆರಿಟೇಜ್ ಕಾಂಪೌಂಡನ್ನು ಸಂಪೂರ್ಣವಾಗಿ ಒಡೆದು ಹಾಕಲಿಕ್ಕೂ ಮುಂದಾಗಿದ್ದರು. ಜೊತೆಗೆ ಕಾಮಗಾರಿಯನ್ನು ಸಹ ಕೈಗೆತ್ತಿಕೊಂಡಿತ್ತು. ಆ ಸಂದರ್ಭದಲ್ಲಿ ಪ್ರಜಾನುಡಿ ಸುದ್ದಿ ಬಿತ್ತರ ಮಾಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಗಮನ ಸೆಳೆಯುವಂಥ ನಿಟ್ಟಿನಲ್ಲಿ, ಜೊತೆಗೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಮನ ಸೆಳೆಯುವಂಥ ನಿಟ್ಟಿನಲ್ಲಿ ಪ್ರಜಾನುಡಿ ಸಫಲವಾಗಿತ್ತು. ಸದ್ಯಕ್ಕೆ ಈ ಒಂದು ಕಾಮಗಾರಿಯನ್ನು ಪಾಲಿಕೆ ಕೈ ಬಿಡಲಾಗಿರುವಂಥದ್ದು. ಇದರ ಬಗ್ಗೆ ಮಾತನಾಡಲಿಕ್ಕೆ ಸಾರ್ವಜನಿಕರು ಸಹ ನಮ್ಮ ಜೊತೆ ಇದ್ದಾರೆ. ಸರ್, ಏನು ಅವತ್ತು ಪ್ರಜಾನುಡಿ ನಿರಂತರವಾಗಿ ಸುದ್ದಿಯನ್ನು ಬಿತ್ತರ ಮಾಡಿತ್ತು, ಅವೈಜ್ಞಾನಿಕವಾದ ಕಾಮಗಾರಿಯನ್ನು ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಧ್ವನಿ ಎತ್ತಿದ್ರಿ. ಅಂತಿಮವಾಗಿ ಪಾಲಿಕೆ ಈ ಒಂದು ಕಾಮಗಾರಿನ ಕೈ ಬಿಟ್ಟಿದೆ. ನಾನು ಮೊದಲನೇದಾಗಿ ಮಾಧ್ಯಮದವರು ಎಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆ ಪಡ್ತೀನಿ. ನಿಮಗಿರೋ ಕಾಳಜಿ ನಮ್ಮ ಸಾರ್ವಜನಿಕರಿಗೂ ಒಂದು 10% ದೇವರು ಕರುಣೆ ಮಾಡಲಿ ಅಂತ ಕೇಳ್ಕೊತೀನಿ. ಯಾಕೆ ಈ ಮಾತು ಕೇಳಬೇಕು ಅಂದರೆ, ಅಂಥ ಭವ್ಯವಾದಂಥ ಮೈಸೂರು ಅರಮನೆ ಎದುರುಗಡೆ ಹೃದಯ ಭಾಗದಲ್ಲಿರೋಂಥ ಇಂಥ ಜಾಗನ ಹೆಚ್ಚು ಕಮ್ಮಿ 120-130 ಅಡಿನ ಟಾಂಗಾ ಶೆಲ್ಟರ್ ಮಾಡ್ತೀವಿ ಅಂತ ಹೋಗಿದ್ರಲ್ಲ, ಇದು ಯಾವ ಅವೈಜ್ಞಾನಿಕವಾಗಿ ಎಲ್ಲಿಗೆ ತಗೊಂಡು ಹೋಗಬೇಕು ಅಂತ ಇದ್ದಾರೆ ಅನ್ನೋದು ನನಗೆ ಅವತ್ತು ಭಾಳ ಬೇಜಾರಾಯಿತು. ಇವತ್ತು ಎಲ್ಲ ಅಧಿಕಾರಿಗಳು ಬಂದು ತೆರವು ಮಾಡಿರೋದು ಭಾಳ ಸಂತೋಷ ಆಗ್ತಾಯಿದೆ. ಈ ಎಲ್ಲ ಕ್ರೆಡಿಟು ಮಾಧ್ಯಮದ ಮಿತ್ರರಿಗೆ ಸೇರಬೇಕು. ಜೊತೆಗೆ ಇದೇ ಥರ ಸಮಾಜಮುಖಿ ಕೆಲಸ ಮಾಡಿ ಮತ್ತಷ್ಟು ಮೈಸೂರಿಗೆ ನಿಮ್ಮ ಸೇವೆ ಭಾಳ ಏನು ಮಾಜಿ ನಗರ ಪಾಲಿಕೆ ಸದಸ್ಯರುಗಳಿದ್ದರು, ಮಾಜಿ ಮಹಾಪೌರರುಗಳಿದ್ದರು, ಅವರೆಲ್ಲ ಎಲ್ಲಿ ಅವ್ರು ಬಂದು ಇದನ್ನೆಲ್ಲ ವಿರೋಧ ಮಾಡಿ ಇದನ್ನು ನಿಲ್ಲಿಸೋಂಥ ಕೆಲಸ ನಮ್ಮ ಮೈಸೂರು ನಗರ ಪಾಲಿಕೆ ಸದಸ್ಯರುಗಳಾಗಿ ಮಾಧ್ಯಮದವರು ಕೆಲಸ ಮಾಡ್ತಾ ಇರೋಷ್ಟು ಬೇರೆಯವ್ರು ಮಾಡ್ತಾಯಿಲ್ಲ. ದಯವಿಟ್ಟು ಬುದ್ಧಿಜೀವಿಗಳು ಹೆರಿಟೇಜ್ ಕಾಂಪೌಂಡ್ನ ಸಹ ಒಡೆದಾಕಲಾಗಿದೆ, ಅದನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಖಂಡಿತವಾಗ್ಲೂ ಇದು ಹೆಂಗಿತ್ತು ಅದೇ ಥರನೇ ಮಾಡಿಕೊಡ್ಬೇಕು. ನೀವು ಸಿಂಪಲ್ಲಾಗಿ ಒಂದ್ಸಲಿ ಆ ಕಡೆ ನೋಡಿ. ಮೊನ್ನೆ ಓಡಾಡೋಕ್ಕಾಯ್ತಾಯ್ತಾ? ಈಗ ನೋಡಿ ಜನ ಓಡಾಡ್ತಾ ಇದ್ದಾರೆ. ಇದು ಜನಕ್ಕೋಸ್ಕರ ಫುಟ್ಪಾತ್ ಇರೋದು, ಯಾವುದೋ ಶೆಲ್ಟರ್ ಕಟ್ತೀನಿ ಅನ್ನೋದಕ್ಕಲ್ಲ. ದಯವಿಟ್ಟು ಅಧಿಕಾರಿಗಳು ಮುಂದಿನ ದಿನದಲ್ಲಿ ಈ ಥರ ಯಾವುದೇ ನಿರ್ಧಾರ ತಗೋಬೇಕು ಅಂದ್ರೂ 100 ಸಲ ಆಲೋಚನೆ ಮಾಡಿ ಪೂರ್ವ ಪರ ಎಲ್ಲ ಯೋಚನೆ ಮಾಡಿ ಅಂತ ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇದು ಸಾರ್ವಜನಿಕರು ಸಹ ಹೇಳ್ತಿರುವಂಥ ಮಾತುಗಳು. ಅಂದರೆ ಈ ರೀತಿಯಾದ ಅವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡುವಂಥದ್ದನ್ನು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೈ ಬಿಡಬೇಕು. ಜೊತೆಗೆ ಸಾರ್ವಜನಿಕರ ಸುರಕ್ಷಿತ ದೃಷ್ಟಿಯಿಂದ ಈ ರೀತಿಯಾದ ಸಾಕಷ್ಟು ಅಕ್ರಮವಾಗಿ ಕಾಂಪೌಂಡನ್ನು ತೆರವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗ್ತಿರುವಂಥ, ಜೊತೆಗೆ ಹೆರಿಟೇಜ್ ಕಾಂಪೌಂಡನ್ನು ಪುನರ್ ನಿರ್ಮಾಣ ಮಾಡಬೇಕು ಅನ್ನುವಂಥ ಮಾತುಗಳನ್ನು ತಿಳಿಸ್ತಿರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.